ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಸಭಾಪರ್ವದ 3ನೇ ಸಂಧಿ. ಭೂಪತಿಯ ನೇಮದಲ್ಲಿ ಜಂಬೂದ್ವೀಪ ನವಖಂಡದಲ್ಲಿ ಸಕಲ ಮಹೀಪತಿಗಳನ್ನು ಗೆಲಿದು ಕಪ್ಪವ ತಂದನ ಪಾರ್ಥ. ಧರ್ಮಾತ್ಮನಾಗಿರ್ತಕ್ಕಂಥ ಧರ್ಮರಾಜನ ನೇಮದಿಂದ ಜಂಬೂದ್ವೀಪವನ್ನು ಗೆದ್ದು ಅಲ್ಲಿರತಕ್ಕಂಥ ರಾಜ ಮಹಾರಾಜರನ್ನೆಲ್ಲ ಸೋಲಿಸಿಬಿಟ್ಟು ಅವರಿಂದ ಕಪ್ಪವನ್ನು ತಂದು ಧರ್ಮರಾಜನಿಗೆ ಒಪ್ಪಿಸ್ತಾನೆ ಅನ್ನತಕ್ಕಂಥ ಸಂಧಿ ಸೂಚನೆ. ಮಗಧರಾಜನಾಗಿರ್ತಕ್ಕಂಥ ಜರಾಸಂಧನನ್ನು ಗೆದ್ದು ಬಂದಿರತಕ್ಕಂಥ ಕೃಷ್ಣ, ಅರ್ಜುನ ಮತ್ತು ಭೀಮ, ಕೇಳು ಜನಮೇ ಜಯ ಧರಿತ್ರಿ ಪಾಲ ಪಾಂಡವಪುರಿಗೆ ಲಕ್ಷ್ಮೀಲೋಲ ವಿಜಯಂಗೈದು ಭೀಮಾರ್ಜುನರ ಗಡಣದಲ್ಲಿ ಬಾಲೆಯರ ಕಡಗಣ್ಣ ಮಿಂಚಿನ ಮಾಲೆಗಳ ಲಾಜಾಭಿವರುಷದ ಲಾಲನೆಯ ರಚನೆಯಲ್ಲಿ ಹೊಕ್ಕನು ರಾಜಮಂದಿರವ. ಮಗಧ ದೇಶದಲ್ಲಿ ಅಲ್ಲಿಗೆ ಸಹದೇವ ಅಂದರೆ ಜರಾಸಂಧನ ಮಗನಾಗಿರ್ತಕ್ಕಂಥ ಸಹದೇವನನ್ನು ಮಹಾರಾಜನನ್ನಾಗಿ ಮಾಡಿ ಅಲ್ಲಿ ಆ ರಾಜ್ಯಕ್ಕೆ ನೇರವಾಗಿ ಧರ್ಮರಾಜನ ಆಸ್ಥಾನಕ್ಕೆ ಬಂದಿದ್ದಾನಂತೆ ಕೃಷ್ಣ ಪರಮಾತ್ಮ. ಅರ್ಜುನ ಮತ್ತು ಭೀಮರ ಸಹಿತ ಕೃಷ್ಣನ ಕಂಡುಬಿಟ್ಟು ಧರ್ಮರಾಜ ಓಡಿ ಬಂದು ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೆದಿದ್ದಾನೆ. ಏನಪ್ಪ ಭೀಮ ಅರ್ಜುನ ಇಬ್ಬರು ಕ್ಷೇಮನ, ಏನಾಯ್ತು ಅಲ್ಲಿನ ಕತೆ ಅಂದರೆ ಅವಾಗ ಕೃಷ್ಣಲ್ಲಿ ನಡೆದಿರತಕ್ಕಂಥ ಎಲ್ಲ ವಿಚಾರವನ್ನು ತಿಳಿಸಿ ಜರಾಸಂಧನ ಸಂಹಾರವನ್ನು ಕೂಡ ಎಲ್ಲ ಹೇಳಿದ್ದಾನೆ. ನಂತರ ಕೃಷ್ಣ ಹೇಳ್ತಾನೆ, ರಚಿಸು ಯಜ್ಞಾರಂಭವನು ನೃಪನಿಚಯವನು ದಾಯಾದ್ಯನನು ಬರಿಸುಚಿತ ವಚನದಲ್ಲಿದ್ದು ಕರೆಸಿದ ಕ್ಷಣಕ್ಕೆ ಬಹೆವು ಎಮ್ಮ ಕರೆಸಿದರೆ ಆ ಕ್ಷಣಕ್ಕೆ ಬಹೆವು. ಯಜ್ಞವನ್ನು ಪ್ರಾರಂಭ ಮಾಡು, ಅದಕ್ಕಿಂತ ಮುಂಚೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ರಾಜ ಮಹಾರಾಜರಿಂದ ಕಪ್ಪವನ್ನು ತಗೋ, ಅಲ್ಲೇ ನಿನಗೆ ನಿಜವಾದ ಹಣ ಸಂಪಾದನೆ ಆಗುತ್ತೆ, ಯಜ್ಞಯಾಗಕ್ಕೆ ಬಹಳ ನೆರವಾಗುತ್ತೆ. ನೀನು ಯಾವಾಗ ಬರೆಸಿದರೆ ಆವಾಗ ನಾನು ನೆನೆಸಿದರೆ ನಿನ್ನ ಜೊತೆ ಇರ್ತೀನಿ ಧರ್ಮರಾಜ, ನೀನೇನು ಚಿಂತೆ ಮಾಡಬೇಡ, ಧೈರ್ಯವಾಗಿರು. ರಾಜಸೂಯ ಯಾಗವನ್ನು ಪ್ರಾರಂಭ ಮಾಡು. ಆ ರಾಜಸೂಯ ಯಾಗ ಈ ಜರಾಸಂಧನ ಒಂದು ಸಾವಿನಿಂದನೇ ಪ್ರಾರಂಭ ಆಗಿದೆ. ಅಂದರೆ ಇಡೀ ಪ್ರಪಂಚನೇ ನಡಿಗಿಬಿಟ್ಟಿದೆ. ಜರಾಸಂಧನ ಗೆದ್ದು ಬಂದಿರತಕ್ಕಂಥ ಪಾಂಡವರು ಸಾಮಾನ್ಯರ ಅಂತ ಎಲ್ಲರೂ ಕೂಡ ಕಪ್ಪ ಕಾಣಿಕೆಯನ್ನು ಅವರೇ ಒಪ್ಪಿಸ್ತಾರೆ. ನೀನೇನು ಚಿಂತೆ ಮಾಡಬೇಡ, ನಿನಗೆ ಬೇಕಾಗಿರತಕ್ಕಂಥ ಧನ ಕನಕ ಸಂಪತ್ತು ಕೂಡ ಅಲ್ಲೇ ಸಿಗುತ್ತೆ ಅಂತ ಹೇಳಿದ್ದಾನೆ ಎಂದು ಕಳುಹಿಸಿಕೊಂಡು ದೋರಕಿ ಕಿಂದಿರಾಪತಿ ಮಾಗಧನರಥದಿಂದ ವಿಜಯಂಗೈದನು ಅನಿಬರು ಕಳುಹಿ ಮರಳಿದರು. ಅವ ಕೃಷ್ಣ ತನ್ನ ನಿಜಸ್ಥಾನಕ್ಕೆ ದ್ವಾರಕಾವತಿಗೆ ತಾನು ತೆರಳಿದ್ದಾನೆ. ಆದರೆ ಧರ್ಮರಾಜನಿಗೆ ಚಿಂತೆ, ಏನು ಮಾಡಬೇಕು. ನಾರದರೇನು ಹೇಳೋಗ್ಬಿಟ್ಟು ರಾಜಸೂಯ ಯಾಗ ಮಾಡು, ನಿನ್ನ ತಂದೆಗೆ ಸದ್ಗತಿ ಸಿಗುತ್ತೆ ಅಂತ. ಆದರೆ ಹೆಂಗೆ ಮಾಡಬೇಕು? ಅಂಥಂಥ ಮಹಾರಾಜರು, ಎಂಥೆಂಥ ವೀರಾದಿವೀರರು ನಮ್ಮ ದೇಶದಲ್ಲಿ ಪ್ರಪಂಚದಲ್ಲಿದ್ದಾರೆ. ಅವ್ರನ್ನೆಲ್ಲ ಗೆದ್ದು ಕಪ್ಪ ಕಾಣಿಕೆಗಳನ್ನು ತರದೇನು ಸದರವೇ ಸುಕರವೇ ವರರಾಜ ರಾಜಸೂಯವೆನುತ್ತ ಚಿಂತಿಸಿದ. ಅದೇನು ಅಷ್ಟು ಸುಲಭನ, ಅಷ್ಟು ಸುಖವಾಗಿ ಮಾಡೋದ ರಾಜಸೂಯ ಯಾಗ ಅಂತ ಯೋಚನೆ ಮಾಡ್ತಾ ಇದ್ದರೆ ಏನಲ್ಲು ದಿಮ್ಮನೆ ನಿಂದು ಭುಗಿಲೆಂದನು ಕಿರೀಟಿ. ಅಣ್ಣ ಏನು ಮಾತಾಡ್ತಿದ್ದೀಯಣ್ಣ? ಅರ್ಜುನ ಎದ್ದುಬಿಟ್ಟ ಮೇಲಕ್ಕೆ. ಯಾವ ಥರದ ಅಣ್ಣ ಮಾತಾಡ್ತಿದ್ದೀಯ ನೀನು? ಸಿಟ್ಟು ಬಂದ್ಬಿಡ್ತು ಅರ್ಜುನನಿಗೆ. ವೃತಾಭಿಯೋಗದ
ಮನಕತಕ್ಕೆ ಮಾರಾಂಕವಾಯಿತೇ ಹರ ಹರ ಮಹಾದೇವ. ಬರೀ ಯೋಚನೆ ಮಾಡ್ತಿದೆಯಲ್ಲ, ಕಾರ್ಯಗತ ಮಾಡ್ತಾನೇ ಇಲ್ಲ. ನೀನೇನು ಯೋಚನೆ ಮಾಡಬೇಡ. ನಿನಗ ಕೀರ್ತಿಯವಧೂಟ ಕುಣಿಬಳೆ, ನಿನಗೆಲ್ಲಾದರೂ ಅಪಕೀರ್ತಿ ನಾರಿ ಒಲಿತಾಳ. ಜನದ ಜಿಹ್ವಾರಂಗದಲ್ಲಿ ಹಾಯನುತ ತಲೆದೂಗಿದನು ಘನ ಶೌರ್ಯಾನುಭಾವದಲ್ಲಿ. ನಮ್ಮಂಥ ತಮ್ಮಂದ್ರಿದ್ಕೊಂಡು ನೀನು ಯಾಕಣ ಯೋಚನೆ ಮಾಡ್ತೀ? ನಾವೆಲ್ಲರೂ ಕೂಡ ಕಪ್ಪ ಕಾಣಿಕೆಗಳನ್ನು ತಂದು ನಿನಗೆ ಒಪ್ಪಿಸ್ತೀವಿ. ಸಕಲ ಜಂಬೂದ್ವೀಪ ಪರಿಪಾಲಕರ ಭಂಡಾರಾರ್ಥಕ್ಕಿದೆ ಸುಪ್ರಕಟವೆಂದು ಉಂಗುರವನಿತ್ತನು ನೃಪತಿ ಹಸ್ತದಲ್ಲಿ, ನೃಪನ ಹಸ್ತದಲ್ಲಿ. ಈಗ ತಗ ವಿಳೆಯ, ನಾನಿವತ್ತೇ ಹೊರಡ್ತಿದ್ದೀನಿ. ನಾನು ಭೀಮ, ನಕುಲ, ಸಹದೇವ ಎಲ್ಲರೂ ಕೂಡ ಜಂಬೂದ್ವೀಪ ನವಖಂಡದಿಂದ ಮಹಾರಾಜನನ್ನು ಗೆದ್ದು ಕಪ್ಪ ಕಾಣಿಕೆಗಳನ್ನು ತರದೇ ಇದ್ದರೆ ನಾನು ನಿನ್ನ ತಮ್ಮನೇ ಅಲ್ಲ. ಸುಕರ ದುಷ್ಕರವೆಂಬ ಚಿಂತಾ ವಿಕಳತೆಗೆ ನೀ ಪಾತ್ರನೇ. ಇದು ಅಸಾಧ್ಯ ಅಂತ ನಿನ್ನ ಬಾಯಲ್ಲಿ ಯಾವತ್ತೂ ಬರಬಾರ್ದು. ಸಾಕಧರ ಸಾಧಕರನೇ ಸಂಹರಿಪೆತ ವೀಳೆಯವ ನಿನುತ ಎನಗಿಂದ. ನೀನೇನು ತಲೆ ಕೆಡಿಸ್ಕೋಬೇಡ, ನಾನೆಲ್ಲ ಗೆದ್ದು ಬರ್ತಂತ ಅಂದರೆ ಅವ ವೇದವ್ಯಾಸ ಮಹರ್ಷಿಗಳಲ್ಲೇ ಇದ್ದರು. ಹೇಳ್ತಾರೆ, ಪೂತು ಫಲುಗುಣ ನಿನ್ನ ಕುಲಕ ಅಭಿಜಾತ ಶೌರ್ಯಕ್ಕೆ ಗರುವಿಕೆಗೆ ಸರಿ ಮಾತನಾಡಿದೆ ಸಲುವುದೈ ನಿನಗೆನುತ ಕೊಂಡಾಡಿ. ಅರ್ಜುನ, ಎಂಥ ಮಾತು ಮಾತಾಡಿದೆಯಾ! ನಿನ್ನ ವಂಶಕ್ಕೆ, ನಿನ್ನ ಶೌರ್ಯಕ್ಕೆ ತಕ್ಕನಾಗಿರ್ತಕ್ಕಂಥ ನುಡಿಯಪ್ಪ ನಿಂದು. ಈತನುತ್ತರ ದೆಸೆಗೆ ಭೀಮನು ಶಾತಮನ್ಯುವ ದೆಸೆಗೆ ಯಮಳರ ಇದ್ದೆಸೆಗೆಂದು ವೇದವ್ಯಾಸ ನೇಮಿಸಿದ. ಈಗಲೇ ಹೊರಡ್ರಿ ನೀವು ಮಹಾರಾಜರ ಮೇಲೆ ದಂಡೆತ್ತಿ. ಪೂರ್ವದ ದಿಕ್ಕಿಗೆ ಭೀಮಸೇನ, ಪಶ್ಚಿಮದ ದಿಕ್ಕಿಗೆ ನಕುಲ, ಉತ್ತರದ ದಿಕ್ಕಿಗೆ ಅರ್ಜುನ ಮತ್ತು ದಕ್ಷಿಣದ ದಿಕ್ಕಿಗೆ ಸಹದೇವ ಹೊರಡ್ರಿ ಅಂತ ಹೇಳಿಬಿಟ್ಟು ನೇಮಿಸಿದ್ದಾನೆ. ಧರ್ಮರಾಜನ ಆಶೀರ್ವಾದ ಮತ್ತು ವೇದವ್ಯಾಸ ಮಹರ್ಷಿಗಳ ಆಶೀರ್ವಾದವನ್ನು ಪಡೆದಿರತಕ್ಕಂಥ ಪಾಂಡವರು ಹೊರಡ್ತಾರೆ. ದಿಗ್ದೆಶೆಗಳಿಗೂ ಕೂಡ ಹೊರಡ್ತಾರೆ. ನೆರಹಿದ್ ಬಲವನ್ನು 4 ದಿಕ್ಕಿಗೆ ಪರುಠವಿಸಿದರು. ಫಲುಗುಣನನು ಉತ್ತರಕ್ಕೆ ಮೂಡಲು ಪವನ ಸುತ ದಕ್ಷಿಣಕ್ಕೆ ಸಹದೇವ. ವರುಣ ದಿಕ್ಕಿಗೆ ನಕುಲನು 4 ಕೊಟ್ಟನು ವೀಳಯವ. ಹಿರಿಯರಸಿ ತಂದಳು ತಳಿಗೆ ತಂಬುಲ ಮಂಗಳಾರತಿಯ. ದ್ರೌಪದಿ ಬಂದು ಅವರಿಗೆ ಮಂಗಳಾರತಿಯನ್ನು ಬೆಳಗಿದಾಳೆ. ಅಮ್ಮ, ಎಲ್ಲರೂ ಕೂಡ ಹೋಗಿ ಬರ್ರಿ, ಜಯವಾಗಲಿ ನಿಮಗೆ ಅಂತ ಹೇಳಿಬಿಟ್ಟು ಆಕೆ ಅವರಿಗೆ ತಿಲಕವನ್ನು ಇಟ್ಟಿದ್ದಾಳಂತೆ. ಅರಸ ವೇದವ್ಯಾಸ ಧೌಮ್ಯಾದ್ಯರಿಗೆ ಬಲವಂದ್ಯರಗಿ. ಅರಸ ವೇದವ್ಯಾಸ, ಧರ್ಮರಾಜ ವೇದವ್ಯಾಸರು ಧೌಮ್ಯ ಮಹರ್ಷಿಗಳಿಗೆಲ್ಲ ನಮಸ್ಕಾರ ಮಾಡಿ ಕುಂತಿಯ ಚರಣ ಧೂಳಿಯ ಕೊಂಡು ವಿಪ್ರವ್ರಜಕ್ಕೆ ಕೈ ಮುಗಿದು ಅರಸಿಯರು ದೂರ್ವಾಕ್ಷತೆಯ ದಧಿ ವಿರಚಿತದ ಮಂಗಲ್ಯವನ್ನು ವಿಸ್ತರಿಸೆ. ಬಹುವಿಧ ವಾದ್ಯದಲ್ಲಿ ಹೊರವಂಟರು ಅರಮನೆಯ. ಏನು ಸುಮ್ಮನೆ ಅದ್ಭುತವಾಗಿರತಕ್ಕಂಥ ಜಯಘೋಷಗಳು, ವೇದವಾದ್ಯಗಳು, ವೇದ ಪಠಣ ಇವೆಲ್ಲವೂ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಹೊರವಂಟಿದರೆ ತಮ್ಮ ರಾಜಧಾನಿಯಿಂದ. ಏನಾಯ್ತಪ್ಪ? ಬರ್ತಾ 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 ಅರ್ಜುನ, ಈ ಕಡೆ ಅರ್ಜುನನ ಕಥೆ ಹೇಳ್ತೀನಿ ಕೇಳಪ್ಪ. ಅರಸ ಕೇಳೈ ಮೊದಲ ಅರ್ಜುನ ಚರಿತವನು ವಿಸ್ತರಿಸುವೆನು. ಹೇಳ್ತಾನಂತೆ, ಈ ಮಹಾಭಾರತವನ್ನ ವೈಶಂಪಾಯ ಮುನೀಂದ್ರರು ಹೇಳ್ತಿದ್ದಾರಪ್ಪ ಮಹಾರಾಜ ಪರೀಕ್ಷಿತ ರಾಜನಿಗೆ. ಮೊದಲು ಸಾಲ್ವ ದೇಶಕ್ಕೆ ಬರ್ತಾನೆ ಅರ್ಜುನ. ಅನಂತರ ಅವನು ಸೀದಾ ಅಲ್ಲಿಂದ ಕಟದೇವ ಅನ್ನತಕ್ಕಂಥವನನ್ನು ಸೋಲಿಸ್ತಾನೆ. ಅಲ್ಲಿಂದ ನೇರವಾಗಿ ಪ್ರಾಗ್ಜ್ಯೋತಿಷಪುರಕ್ಕೆ ಬರ್ತಾನೆ. ಅಲ್ಲಿ ಮಹಾತಿಬಲ ಅನ್ನತಕ್ಕಂಥವನು ಇರ್ತಾನೆ. ಅವನನ್ನು ಸೋಲಿಸಿ ಕಪ್ಪ ಕಾಣಿಕೆಯನ್ನು ಪಡೀತಾನೆ. ಚೀನಕರ ಬೋಟಕ ಕಿರಾತರ ನೂನ ಸಹಿತೀ ಮಹೀಪತಿ ಸೂನು ಕಾದಿದನೀತನಲ್ಲಿ ಭಗದತ್ತನೆಂಬುವನು. ಭಗದತ್ತ ಅನ್ನತಕ್ಕಂಥ ಮಹಾಪ್ರಚಂಡ ಅರ್ಜುನನಿಗೆ ಎದುರು ಬೀಳ್ತಾನೆ. ಭಗದತ್ತನಿಗೂ ಇವನಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಯುದ್ಧ 8 ದಿನ ನಡೆಯುತ್ತೆ. ಕೊನೆಗೆ ಭಗದತ್ತ ಕೇಳ್ತಾನಂತೆ, ಯಾರಯ್ಯ ನೀವೆಲ್ಲ? ಯಾರಪ್ಪ ಇಷ್ಟು ಪರಾಕ್ರಮಗಳು ನೀನು? ಯಾರು ನೀನು? ಎಲ್ಲಿಂದ ಬಂದಿದೀಯ? ಭಗದತ್ತನ ಎದುರುಗಡೆ ನಿಂತು ನೀನು ಯುದ್ಧ ಮಾಡ್ತಿದ್ದೀಯ ಅಂದರೆ ನೀನು ಸಾಮಾನ್ಯನಲ್ಲ ಅಂದರೆ ಅವಾಗ ಹೇಳ್ತಾನಂತೆ, ನಾವು ಪಾಂಡವರು. ಅವಾಗ ಭಗದತ್ತ ಅಂತಾರೆ, ಅಯ್ಯೋ ರಾಮ, ಎಂಥ ಕೆಲಸ ಮಾಡಿದೀಯಲ್ಲಪ್ಪ. ಧರ್ಮರಾಜ ನಮಗೆ ತುಂಬ ಬೇಕಾಗಿರ್ತಕ್ಕಂಥವನು.
ನಾವು ನಿಮ್ಮಯ್ಯಂಗೆ ಸಖರು, ನಿಮ್ಮಪ್ಪ ಪಾಂಡುರಾಜನ ಕಾಲದಿಂದಲೂ ನಾವು ಸ್ನೇಹಿತರು. ಇಂದಾವು ನಿನ್ನವರು ಏನು ಬೇಹುದು ನಿಮಗೆ, ಕಡು ಮಾನ್ಯವೆಂದರು ಕಂಡನರ್ಜುನನ. ಏನು ಬೇಕು ಹೇಳಪ್ಪ. ಅವಾಗ ಅರ್ಜುನ ಎಲ್ಲ ವಿಚಾರವನ್ನು ಹೇಳ್ತಾನೆ. ಮಹಾರಾಜ, ನಾವು ರಾಜಸೂಯ ಯಾಗವನ್ನು ಮಾಡ್ತಾ ಇದ್ದೀವಿ, ಅದಕ್ಕೆ ಧನ ಬೇಕು, ಅದಕ್ಕೋಸ್ಕರ ದಂಡೆತ್ತಿ ಬರ್ತಿದ್ದೀವಿ ರಾಜ ಮಹಾರಾಜರುಗಳ ಮೇಲೆ. ಅಲ್ಲಪ್ಪ, ನೀವು ಇಷ್ಟೆಲ್ಲ ಕಷ್ಟಪಡಬಹುದು, ನೀವು ಧರ್ಮರಾಜನ ತಮ್ಮಂದರು ಅಂದಿದ್ರೆ ಸಾಕಾಗಿತ್ತಲ್ಲ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ ಗೊತ್ತಾ? ಗಜಹಯವಾದಿಯಾದ ಸಮಸ್ತ ವಸ್ತುವನೈದೆ ಕೊಟ್ಟನು ಫಲುಗುಣಂಗೆ ಸುಮಿತ್ರ ಭಾವದಲ್ಲಿ. ಸಂತೋಷದಿಂದ ಅವನು ಗಜಹಯ ಧನಕನಕ ವಸ್ತುವಾಹನಗಳನ್ನು ಕೊಡ್ತಾನೆ. ಅವನು ಕೂಡ ಕೈ ಜೋಡಿಸ್ತಾನೆ ರಾಜಸೂಯ ಯಾಗಕ್ಕೆ ಅಂತ. ಅರ್ಜುನ ಮುಂದೆ ಬಂದ, ರಾಮಗಿರಿಗೆ ಬಂದ. ಅಲ್ಲಿ ಈಶಾನ್ಯಕ್ಕೆ ಹೋಗ್ತಾನಂತೆ, ಮತ್ತೆ ಭುವನ ಪರ್ವತದ ಕಡೆ ಬರ್ತಾನೆ. ಹಾಗೆ ಬರ್ತಾ 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 ಬೃಹಂತಕ ಅಂತಕ್ಕಂಥವನು ಬರ್ತಾನೆ. ಒಂದು ಗಿರಿಯ ತಪ್ಪಲಲ್ಲಿ ಅವನನ್ನು ಮಾತಾಡಿಸಿ ಸುಧಾಮ ದೈತ್ಯರು ಅಂತ ಇರ್ತಾರಲ್ಲ, ಅವರನ್ನು ಸೋಲಿಸಿಬಿಟ್ಟು ಉಲೂಕ, ಪೌರವ ಇಂಥವ್ರನ್ನೆಲ್ಲ ಭಂಗಿಸಿಬಿಟ್ಟು ಅವರಿಂದ ಕಪ್ಪ ಕಾಣಿಕೆಗಳನ್ನು ಪಡಿತಾನೆ. ಮುಂದೆ ಬರ್ತಾ ಇರ್ತಾನೆ, ಅಲ್ಲಿ ಕಾಶ್ಮೀರಕರನ್ನು ಸೋಲಿಸ್ತಾನೆ. ಅಲ್ಲಿ ತ್ರಿಗರ್ತರಿರ್ತಾರೆ, ಅವರನ್ನು ಕೂಡ ಸೋಲಿಸಿ ಕಪ್ಪ ಕಾಣಿಕೆಯನ್ನು ಪಡಿತಾನೆ. ಬರ್ತಾ ಬರ್ತಾ ರೋಚಮಾನನ ಮೇಲೆ ಕಪ್ಪವಕೊಂಡು ಚಿತ್ರಾಯುಧನ ನರಸಿಂಹನಗರಿಯಲ್ಲಿ ಚಿತ್ರಾಯುಧ ಅಂತಕ್ಕಂಥವನನ್ನು ಸೋಲಿಸ್ತಾನೆ. ವಂಗರನ್ನು ಮುರಿತಾನೆ. ನೇಪಾಳ ಕರ್ಪರ ಹೂಣಿಯರನು ವಿಶಾಲ ಕಾಂಬೋಜಾದಿಗಳನ್ನು ಅಪ್ಪಳಿಸಿದನು ತಿರುಗಿ. ಎಲ್ಲ ಬೇರೆ ಬೇರೆ ರಾಜ ಮಹಾರಾಜರನ್ನು ಗೆದ್ಕೊಂಡು ಬರ್ತಾನೆ. ಇನ್ನು ಯಾರ್ಯಾರು? ಪಾರಸೀಕ ಕಿರಾತ ಬರ್ಬರ ಪಾರಿಯಾತ್ರರ ಮುರಿದು ಸರ್ವವಿಹಾರವನು ಮಾಡಿದನು ಮ್ಲೇಚ್ಛ ಸಹಸ್ರ ಕೋಟಿಗಳ. ಪಾರಸಿಕರು, ಕಿರಾತರು, ಬರ್ಬರರು, ಪಾರಿಯಾತ್ರರು ಇವ್ರನ್ನೆಲ್ಲ ಮುರಿದು ಬಿಟ್ಟು ಕೋಟಿ ಸಂಖ್ಯೆಯಲ್ಲಿ ಅವ್ರನ್ನೆಲ್ಲ ಸೋಲಿಸಿಬಿಟ್ಟು ಕಪ್ಪವನ್ನು ತಗೊಳ್ತಾನೆ. ಚಾರಕರ, ಹೂಣಕರ, ಡೊಕ್ಕರ, ಪಾರಕರ, ಬುರಸಹಣ, ಭೂಪರೋಳ್ ಆರು ಬಟೆಯಲ್ಲಿ ಕಾದು ಕೊಂದನು ಸಕಲ ವಸ್ತುಗಳ. ಎಲ್ಲರನ್ನು ಸೋಲಿಸಿಕೊಂಡು ಬರ್ತಾ ಇದ್ದಾನೆ. ಕೊನೆಗೆ ಹಿಮಗಿರಿಗೆ ಬರ್ತಾನೆ. ಏನು ಅದ್ಭುತವಾಗಿರ್ತಕ್ಕಂಥ ಹಿಮಗಿರಿ, ಅದನ್ನು ಹಿಮಾಲಯ, ಅದನ್ನು ವರ್ಣಿಸೋದಕ್ಕೆ ಅಸಾಧ್ಯ. ಹಿಂದೆ ಸೈನ್ಯ ಬರ್ತಾ ಇದೆ, ಹಿಮಾಲಯವನ್ನು ಅರ್ಜುನನ ಸೈನ್ಯ ಹತ್ತಿಬಿಡುತ್ತ ಮೇಲಕ್ಕೆ. ಕರಿ, ತುರಗ, ರಥ, ಪದಾತಿಗಳ ಸಮೇತ ಹೋಗಿಬಿಡ್ತು. ಅಲ್ಲಿ ಕೆಲ ಕಡೆಯಲ್ಲಿ ಗಿರಿಗುಹೆಯಲ್ಲಿ ನೆರೆದ ಕಿರಾತ ವರ್ಗವ ಚೆಲ್ಲಬಡೆದನು, ಅಪಹರಿಸಿದನು ಬಹುವಿಧ ಮಹೋಧನವ. ಅಲ್ಲಿ ಬಹಳಷ್ಟು ಧನ ಇತ್ತು. ಅಲ್ಲಿರ್ತಕ್ಕಂಥವ್ರನ್ನು ಸೋಲಿಸಿಬಿಟ್ಟು ಹೇಮಕೂಟಕ್ಕೆ ಬರ್ತಾನೆ. ಅಲ್ಲಿ ಹೇಮಶೈಲದ ಮಹೋನ್ನತಿ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದನ್ನು ನೋಡಿ ಅವನಿಗೆ ತುಂಬ ಆಶ್ಚರ್ಯವಾಗುತ್ತೆ. ನಂತರ ಅವನು ನೇರವಾಗಿ ನಿಷಧಾಚಲಕ್ಕೆ ಬರ್ತಾನೆ. ಆ ನಿಷಧಾಚಲದಿಂದ ಹರಿದು ಹತ್ತಿತು ಗಂಧಮಾದನಗಿರಿಯ, ಗಂಧಮಾದನ ಪರ್ವತಕ್ಕೆ ಬರ್ತಾನೆ. ಅಲ್ಲಿ ಹತ್ತಿಬಿಡ್ತದೆ ಸೈನ್ಯ ಗಂಧಮಾದನ ಪರ್ವತವನ್ನು. ಸುತ್ತಣ ಯಕ್ಷ ವಿದ್ಯಾಧರರನ್ನು ಅಂಜಿಸಿ ಕೊಂಡನಲ್ಲಿ ಅಸಾರ ವಸ್ತುಗಳ. ಯಕ್ಷರರು, ಕಿನ್ನರರು, ಕಿಂಪುರುಷರು ಇವನ್ನೆಲ್ಲ ವಿದ್ಯಾಧರರನ್ನು ಅಂಜಿಸಿಬಿಟ್ಟು ಅಲ್ಲೆಲ್ಲ ಸಾರ ವಸ್ತುಗಳಿರ್ತವೆ, ಒಳ್ಳೆ ಸುವಾಸನಾ ದ್ರವ್ಯಗಳು, ಅವನ್ನೆಲ್ಲ ಅವನು ತಗೊಳ್ತಾನೆ. ಗಿರಿಯ ನಿಳಿದರು ಜಂಬು ನೇರಿಲ ಮರವ ಕಂಡರು, ಗಗನ ಚುಂಬಿತವೆರಡು 1000 ಯೋಜನಾಂತರದೊಳದು ಅತಿ ವಿಳಾಸದಲ್ಲಿ. ಜಂಬುನೇರಳ ಮರ ಭಾರೀ 2 ಗಗನಚುಂಬಿತ ಜಂಬು ಮರ 2000 ಯೋಜನ ಇತ್ತಂತೆ. ಆ ಹುಟ್ಟಿರ್ತಕ್ಕಂಥ ರಸ ಸುಮ್ಮನೆ ನದಿಯಾಗಿ ಹರಿತಿದೆಯಂತೆ, ಆ ರೀತಿ ಅದನ್ನು ನೋಡಿದ. ನಂತರ ಬರ್ತಾ 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 ಅಲ್ಲಿ ಜಂಬೂ ನದಿ ಹರಿತಿತ್ತು. ಜಂಬೂ ದ್ವೀಪದಲ್ಲಿ ಅಲ್ಲಿ ಎಲ್ಲರೂ ಕೂಡ ಮಿಂದೆದ್ರು, ಸ್ನಾನ ಮಾಡಿದರು. ಬಹಳ ಮನಸ್ಸು ಸಮಾಧಾನ ಆಯಿತು ಅವರಿಗೆಲ್ಲ. ನೇರವಾಗಿ ಬಂದರು. ಅಲ್ಲಿಂದ ಬರ್ತಾ 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 ನೀಲಗಿರಿ ಅಗ್ರ ಬಂತು. ನೀಲಗಿರಿ ಪರ್ವತಗಳು. ನೀಲಗಿರಿ ಅಗ್ರದಲ್ಲಿ ಬಿಟ್ಟುದು ಪಾಳಯವು. ಅಲ್ಲಲ್ಲಲ್ಲಲ್ಲಲ್ಲಿ ಅವರು ಬೀಡು ಬಿಟ್ಕಂತ ಅಲ್ಲಿ ಆಹಾರವನ್ನು ಸೇವಿಸ್ತಾ
ಬರ್ತಾ ಬರ್ತಾ ಇರ್ತಾ ಇದ್ದಾರೆ. ಅರಸ ಕೇಳಲ್ಲಿಂದ ಬಡಗಲು ಹರಿದು ಬಿಟ್ಟರು ಹತ್ತಿದರು ಬೇಸರದೆ ಕಲುದರಿಗಳಲ್ಲಿ ಬಹಳ ಶ್ವೇತ ಪರ್ವತವ. ಆಗ ದಕ್ಷಿಣದ ಕಡೆ ಬಂದಿದ್ದಾರೆ, ಅಲ್ಲಿ ಶ್ವೇತ ಪರ್ವತವನ್ನು ಹತ್ತಿದ್ದಾರೆ. ಅದಾದ ನಂತರ ಅಲ್ಲಿಂದ ಇಳಿದುಬಿಟ್ಟು ಹಿರಣ್ಮಯದೊಳಗೆ ಬಿಟ್ಟನು ಪಾಳೆಯವ ತದ್ದು ವಲಯ ಮಿಗಿಲು 9,000 ಯೋಜನಾಂತರವ. ಅಲ್ಲಿ ಆ ಗಿರಿಯನ್ನು ಇಳಿದುಬಿಟ್ಟು ಮುಂದೆ ಬರ್ತಾ ಇದ್ದಾನೆ ಅರ್ಜುನ. ಬಂದ ಎಲ್ಲ ವರ್ಣನೆ. ಅಲ್ಲೆಲ್ಲ ಆ ಗಿರಿಗೆ ಬಂದ್ಬಿಟ್ರೆ ಹಿರಣ್ಮಯದೊಳಗೆ ಬಿಟ್ಟನು ಪಾಳೆಯ. ಅಲ್ಲಿ ಹಿರಣ್ಮಯ ಅಂತಿತ್ತು ಒಂದು ಗಿರಿ ಬೆಟ್ಟ. ಅಲ್ಲಿ ಬಂದುಬಿಟ್ರೆ ಅಲ್ಲಿ ಬರೀ ಸ್ತ್ರೀ ಕಟಕ, ಬರೀ ಹೆಣ್ಣುಮಕ್ಕಳ ಸೈನ್ಯ ಇತ್ತು. ಅವರೆಲ್ಲ ಅರ್ಜುನನಿಗೆ ಬೇಕಾಗಿರತಕ್ಕಂಥ ಉಪಚಾರವನ್ನು ಮಾಡಿದರು. ಅವರು ಕಪ್ಪ ಕಾಣಿಕೆಯನ್ನು ಕೊಟ್ಟರು. ಅದು ಸ್ತ್ರೀ ರಾಜ್ಯ. ಅಲ್ಲಿಂದ ಮುಂದಕ್ಕೆ ಅರ್ಜುನ ಬಂದ ನೇರವಾಗಿ ಇಲ್ಲಿಗೆ ಬಂದಪ್ಪ ಅಂತಂದರೆ ನೆರೆದರಲ್ಲಿ ನೃಪರು ದೂತರ ಹರಿಯ ಬಿಟ್ಟರು ಪರ್ತನಿದ್ದೆಡೆಗರಸ ಕೇಳುವರವರುಗಳು ಬಂದರು ಕಂಡರರ್ಜುನನ ಗಿರಿಯ ನಿಳಿಯದಿರುವು ಇತ್ತಲಿ ಉತ್ತರ ಕುರುಗಳಿಹ ಸಂಸ್ಥಾನವಿದು ಗೋಚರಿಸಲು ಅರಿಯದು ನರರ ಕಾಲ್ದುಳಿಕೆಂದರು ಎಂದರವರಂದು. ಪಾಪ ಅಲ್ಲೊಂದು ಬೆಟ್ಟ ಬಂದುಬಿಡ್ತಲ್ಲಿ ಮಧ್ಯೆ. ಅದರಲ್ಲಿ ಹತ್ತಬೇಡ ಅಲ್ಲಿ ಬರೀ ತುರುಗಳಿದ್ದಾವೆ, ಅಲ್ಲಿ ಆಕಳುಗಳು. ನೀರು ಬರ್ತಕ್ಕಂಥ ಒಂದು ಗಿರಿ ಅದಲ್ಲ ಅಂದಾಗ ಮತ್ತೆ ಅರ್ಜುನ ಅಲ್ಲಿಂದ ಹಿಂದಕ್ಕೆ ಬಂದಿದ್ದಾನೆ. ತಿರುಗಿ ತಿಲ್ಲಿಂದಿತ್ತ ಪಾಳೆಯ ಅರ್ಜುನ ಆಜ್ಞೆ ಮಾಡಿದ್ದಾನೆ, ಸಾಕು ಜಂಬೂದ್ವೀಪ ಮುಗೀತು, ನಾವೆಲ್ಲರೂ ಕೂಡ ಈಗ ಹಿಂದಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹಿರಣ್ಮಯವನಾಕರಿಸಿ ಕಾಮ್ಯಕದಿಂದ ಇಳಾವೃತದಿಂದ ದಕ್ಷಿಣಕ್ಕೆ ಕಾಮ್ಯಕವನಕ್ಕೆ ಬರ್ತಾರೆ. ಅಲ್ಲಿಂದ ದಕ್ಷಿಣಕ್ಕೆ ಬರ್ತಾ ಇದ್ದಾರೆ. ಭರದಿನೈದುತ ಹರಿವರ್ಷ ಕಿಂ ಪುರುಷವನು ದಾಟುತ್ತ ಹಿಮಾನ್ವಿತ ಗಿರಿಯನೇರಿದುದು ಇಳಿದು ಬಂದರು ತೆಂಕಮುಖವಾಗಿ. ಹಿಮಾಲಯವನ್ನು ಇಳಿದು ದಕ್ಷಿಣ ದಿಕ್ಕಿಗೆ ಬರ್ತಾ ಇದ್ದಾರೆ. ಆ ಹತ್ತತ್ರ ಆ ಇಂದ್ರಪ್ರಸ್ಥ ನಗರಿಗೆ ಬರ್ತಾ ಇದ್ದಾರೆ ಅರ್ಜುನ ಅವರೆಲ್ಲ. ಅವಾಗ ಅರ್ಜುನ ಏನು ಮಾಡಿದ? ಕಳುಹಿ ಕಳೆದನು ಹಿಂದೆಗೂಡಿದ ಬಲವನು ಅವರನ್ನೆಲ್ಲರನು. ಹಿಂದಿರ್ತಕ್ಕಂಥ ಬಲವನ್ನು, ಸೈನ್ಯವನ್ನು ನಿಮ್ಮ ಒಂದು ಸ್ವಸ್ಥಾನಗಳಿಗೆ ನೀವು ಹೋಗ್ರಿ, ನಮ್ಮ ಒಂದು ಯಾತ್ರೆಯಲ್ಲಿ ಮುಗೀತು ಅಂತ ಕಳಿಸಿದ್ದಾನೆ. ಯಾಗ ಸ್ಥಳಕ್ಕೆ ಬಹನೇಮದಲ್ಲಿ ಹರಿದುದು ನಿಜ ಪುರಂಗಳಿಗೆ. ಅರ್ಜುನನ ಆದೇಶದಿಂದ ಅವರೆಲ್ಲರೂ ಕೂಡ ಹಿಂದಕ್ಕೆ ಹೋಗಿದ್ದಾರೆ. ನೆಲನ ನಗಲದ ವಸ್ತುವಿದನೆಂದು ಅಳವಡಿಸಿದರೋ ಶಿವ ಎನ್ನುತ್ತ ಸುರರುಲಿಯ ಹೊಕ್ಕನು ಪಾರ್ಥನಿಂದ್ರ ಪ್ರಸ್ಥಪುರವರವ. ನೆಲನ ನಗಲದ ವಸ್ತು ನೆಲಕ್ಕೆ ಪಡಿನೆಲ ಅನ್ನತಕ್ಕಂಥ ರೂಪದಲ್ಲಿ ಸಂಪತ್ತನ್ನು ಇವರೆಲ್ಲರೂ ಕೂಡ ಕೂಡಿಟ್ಕೊಂಡು ಬಂದಿದ್ದಾರಲ್ಲ, ಅದನ್ನ ಹೆಂಗೆ ಈ ಅಷ್ಟೈಶ್ವರ್ಯಗಳನ್ನು ಇವರೆಲ್ಲ ಜೋಡಿಸಿದರು ಅಂತ ನೋಡ್ತಕ್ಕಂಥ ಜನ ಆಶ್ಚರ್ಯ ಪಡುವಂತೆ ಅರ್ಜುನ ನೇರವಾಗಿ ಇಂದ್ರಪ್ರಸ್ಥಪುರಕ್ಕೆ ಬರ್ತಾನೆ. ಧರ್ಮರಾಜನಿಗೆ ನಮಸ್ಕಾರ ಮಾಡಿ ಅಕಪ್ಪ ಕಾಣಿಕೆಗಳೆಲ್ಲವನ್ನು ಒಪ್ಪಿಸ್ತಾನೆ ಅನ್ನತಕ್ಕಂಥ ಒಂದು ಈ ಸಂಧಿಯ ಸಂಕ್ಷಿಪ್ತ ಸಾರಾಂಶ. ಇಲ್ಲಿಗೆ ಈ ಒಂದು ಸಂಧಿಯ ಸೂಚನೆ ಸಾಮಾನ್ಯವಾದ ಅರ್ಥ ಮುಗಿದಿದೆ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.